ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ನಾವು ಫ್ರಾನ್ಸ್ ಮಸಾಲ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀವಿ. ಯಾವುದೇ ಆಚೆಗಡೆಯಿಂದ ನಾವು ಮಸಾಲಾನ ಯೂಸ್ ಮಾಡದೆ ನಾವು ಮನೆಯಲ್ಲೇ ಮಾಡಿರೋ ಪೌಡರಿಂದ ನಾವು ಇವತ್ತು ಈ ಮಸಾಲಾನ ಮಾಡ್ತಾ ಇದ್ದೀವಿ. ಸೊ ತಡ ಮಾಡದೆ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀವಿ. ನಿಮಗೆ ಯಾವ್ದು ಎಣ್ಣೆ ಬೇಕೋ ಆ ಎಣ್ಣೆನ ನೀವು ಯೂಸ್ ಮಾಡ್ಕೊಬೋದು. ನಂತರ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಮನೆಯಲ್ಲೇ ಮಾಡಿರೋ ತುಪ್ಪ. ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಶುಂಠಿನ ತೊಗೊಂಡಿದ್ದೀನಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಒಂದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನಂತರ ನಾನು ಒಂದು 3 ಈರುಳ್ಳಿನ ಉದ್ದ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ನಾನು ಯಾವಾಗಲೂ ನಿಮ್ಗೆ ಹೇಳೋ ಥರ ಈರುಳ್ಳಿ ಬೇಗ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾವು ಫ್ರೈ ಮಾಡಿಕೊಂಡ್ರೆ ಬೇಗ ಗೋಲ್ಡನ್ ಬ್ರೌನ್ ಆಗುತ್ತೆ. ಈಗ ನೀವು ನೋಡ್ಬೋದು ನಮ್ಮ ಈರುಳ್ಳಿ ಇಲ್ಲಿ ಗೋಲ್ಡನ್ ಬ್ರೌನ್ ಆಗಿ ಟರ್ನ್ ಆಗಿದೆ. ಸೊ ನಾನಿಲ್ಲಿ 3 ಟೊಮೆಟೊ ಕೂಡ ಉದ್ದ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ 3 ಟೊಮೆಟೊಸ್ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಟೊಮೆಟೊ ಪ್ಯೂರಿ ಬೇಕಾದರೆ ಹಾಕ್ಕೊಳ್ಬೋದು. ಸೊ ಟೊಮೆಟೊ ಇಲ್ಲಿ ಸಾಫ್ಟ್ ಆಗೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇದೆಲ್ಲ ಸಾಫ್ಟ್ ಆದಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೂ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ನಾನು ಮನೆಯಲ್ಲಿ ಮಾಡಿಟ್ಟಿರೋ ಅಂಥ ನಾನು ಒಂದು ಹೋಮ್ ಮೇಡ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಹೋಮ್ ಮೇಡ್ ಪೌಡರ್ ಹೇಗೆ ಮಾಡೋದಂದರೆ ಇದಕ್ಕೆ ನಾವು ಬ್ಯಾಡಗೆ ಮೆಣಸಿನ್ಕಾಯಿ, ಕೊತ್ತಂಬರಿ ಬೀಜ ಹಾಗೂ ಜೀರಿಗೆ ಮತ್ತು ಅರಿಶಿನ ಕೊಂಬು. ಸೊ ಇದನ್ನೆಲ್ಲನೂ ನಾವು ಒಂದು 2 kg ಅಷ್ಟು ಮಾಡಿಟ್ಟಿರ್ತೀವಿ. ಸೊ ನಮಗಿದು ಎಲ್ಲದಕ್ಕೂ ಯೂಸ್ ಆಗುತ್ತೆ. ಈವನ್ ಮೀನು ಫ್ರೈ ಮಾಡಲಿಕ್ಕೂ ಈ ಪೌಡರ್ನ ನಾವು ಯೂಸ್ ಮಾಡ್ತೀವಿ. ನೀವು ಕೂಡ ಈ ಪೌಡರ್ನ ಟ್ರೈ ಮಾಡಿ. ನೀವು ಇದು ವೆಜ್, ನಾನ್ ವೆಜ್ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಯಾರಿಗಾದ್ರೂ ಪೌಡರ್ ಬೇಕು ಅಂತ ಹೇಳಿದರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾವು ಪೌಡರ್ ಸೇಲ್ ಕೂಡ ಮಾಡ್ತಾಯಿದ್ದೀವಿ. ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ನಾವಿಲ್ಲಿ ಆಲೂಗೆಡ್ಡೆ ಹಾಕ್ಕೊಳ್ತಾ ಇದ್ದೀವಿ. ಆಲೂಗೆಡ್ಡೆ ಆಪ್ಷನಲ್, ಬೇಕಾದವ್ರು ಹಾಕ್ಕೊಳ್ಳಿ, ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಈಗ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಆಲೂಗೆಡ್ಡೆ ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ನಾವು ಲಿಡ್ನ ಕ್ಲೋಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಸ್ವಲ್ಪ ಬೇಯೋವರೆಗೂ ನಾವು ಇಡಬೇಕು. ನಾವು ಇವತ್ತಿನ ರೆಸಿಪಿಗೆ ಚಿಕ್ಕ ಫ್ರಾನ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ ನಮಗೆ ಮಾರುಕಟ್ಟೆಯಲ್ಲಿ ಫ್ರಾನ್ಸ್ ಅಷ್ಟಾಗಿ ಸಿಗಲಿಲ್ಲ, ಯಾಕಂದರೆ ನಾವು ಚೌತಿ ದಿನ ಹೋಗಿತ್ತು. ಸೊ ಚೌತಿ ದಿನದಲ್ಲಿ ಯೂಶ್ವಲಿ ವೆಜ್ ಲೈಕ್ ನಾನ್ ವೆಜ್ ಜಾಸ್ತಿ ಇರಲ್ಲ. ಅದಕ್ಕೋಸ್ಕರ ಯಾರೋ ಒಬ್ಬರು ಮಾರ್ತಾಯಿದ್ರು ಸ್ವಲ್ಪ. ಸೊ ಅದು 3/4 kg ಅಷ್ಟು ನಾವು ಫ್ರಾನ್ಸ್ ತೊಗೊಂಡ್ವಿ. ಅಷ್ಟೇ ಇದ್ದಿತ್ತು. ಸೊ ಅಷ್ಟೇ 3/4 kg ಫ್ರಾನ್ಸ್ ತೊಗೊಂಬಂದು ಅದು ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ಅದು ಒಂದು 1/4 kg ಅಷ್ಟು ಫ್ರಾನ್ಸ್ ಸಿಕ್ಕಿದೆ ನಮಗೆ. ಸೊ ಈಗ ಇಲ್ಲಿ ನೋಡಿ, ಇಲ್ಲಿ ಮಸಾಲ ಎಲ್ಲ ಕೂಡ ರೆಡಿ ಆಗಿದೆ. ನಮ್ಮದು ಆಲೂಗೆಡ್ಡೆ ಕೂಡ ಸ್ವಲ್ಪ ಚೆನ್ನಾಗಿ ಬೆಂದಿದೆ. ನೀವು ನೋಡ್ಬೋದು ಮಸಾಲ ನೋಡಿ ಎಷ್ಟು ಚೆನ್ನಾಗಿ ರೆಡ್ ಆಗಿ ಸಖತ್ತಾಗಿದೆ. ಇದು ನೀವು ಹಾಗೇ ರೈಸ್ ಜೊತೆ ಊಟ ಮಾಡ್ಬೋದು. ನೋಡಿ ನಾನು ಹೇಳ್ದಂಗೆ ಇದೆ ಸಣ್ಣ ಫ್ರಾನ್ಸು. ಸೊ ಫ್ರಾನ್ಸ್ ಹಾಕ್ಕೊಂಡು ನಮಗೆ ಜಾಸ್ತಿ ಹೊತ್ತು ಏನು ಕುಕ್ ಮಾಡಬೇಕಂತ ಇಲ್ಲ. ಒಂದು ಹಾರ್ಡ್ಲಿ ಒಂದು 10 to 15 ಮಿನಿಟ್ಸ್ ಸಾಕಷ್ಟೇ. ಫ್ರಾನ್ಸ್ ತುಂಬ ಬೇಗ ಬೇಯುತ್ತೆ. ನೀವೇನಾದರೂ ದೊಡ್ಡ ಫ್ರಾನ್ಸ್ದು ಏನಾದರೂ ಈ ಥರ ಗ್ರೇವಿ ಮಸಾಲ ಕರಿ ಈ ಥರ ಮಾಡ್ತೀರಾ ಅಂದರೆ ಒಂದು 20 ಮಿನಿಟ್ಸ್ ಅಷ್ಟು ಮ್ಯಾರಿನೇಷನ್ ಮಾಡ್ಕೊಳ್ಳಿ. ಆವಾಗ ಸ್ವಲ್ಪ ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಅದು ಫ್ರಾನ್ಸ್ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ನಾನಿಲ್ಲಿ ಚಿಕ್ಕದು ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಏನು ಮ್ಯಾರಿನೇಷನ್ ಮಾಡ್ತಾಯಿಲ್ಲ. ಸೊ ಈಗ ನಾನಿಲ್ಲಿ ಫ್ರಾನ್ಸ್ ಹಾಕಿ ಲಿಡ್ ಕ್ಲೋಸ್ ಮಾಡಿದ್ದೀನಿ. 10 ನಿಮಿಷದ ನಂತರ ನಮ್ಮದು ರೆಸಿಪಿ ಇಲ್ಲಿ ರೆಡಿ ಆಗಿದೆ, ರೆಡಿ ಟು ಸರ್ವ್. ನಾನಿಲ್ಲಿ ಸ್ವಲ್ಪ ಕಸೂರಿ ಮೆಂತಿ ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ದೀನಿ. ನೀವು ಇದ್ರ ಜೊತೆ ಸ್ವಲ್ಪ ಕೊರಿಯಾಂಡರ್ ಲೀಫ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಬೋದು. ನಿಮ್ಗೇನಾದರೂ ಮಸಾಲ ಬೇಕಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಇನ್ ದಿ ನೆಕ್ಸ್ಟ್ ವಿಡಿಯೋ. ಬಾಯ್.